ಸದ್ಯದ ರಾಜಕೀಯ ಬಿಕ್ಕಟ್ಟಿನಲ್ಲಿ ಸಂಸದ ಅನಂತ್ ಕುಮಾರ್ ಹೆಸರನ್ನು ಅನಗತ್ಯವಾಗಿ ಎಳೆದು ತರಬೇಡಿ ಎಂದು ಸಿಎಂ ಯಡಿಯೂರಪ್ಪ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಈ ಗೊಂದಲ 2 ದಿನಗಳಲ್ಲಿ ತಿಳಿಗೊಳ್ಳಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜಕೀಯದಲ್ಲಿ ಮನಸ್ತಾಪ ಸಹಜ. ತಾವು ರೆಡ್ಡಿ ಸಹೋದರರು, ಶ್ರೀರಾಮುಲು ಮತ್ತು ಅನಂತ್ ಕುಮಾರ್ ಎಲ್ಲರೂ ಒಂದೇ. ಎಲ್ಲರೂ ಮನಸ್ತಾಪ ಮರೆತು ಒಂದಾಗಿ ಹೋಗುತ್ತೇವೆ ಎಂದು ತಿಳಿಸಿದ್ದಾರೆ. ದೃಷ್ಟಿಯಿಂದ ಒಂದಾಗಿ ಹೋಗಬೇಕಾಗಿದೆ. ಆದರೆ ನನಗೆ ರೆಡ್ಡಿ ಬ್ರದರ್ಸ್ ಬಗ್ಗೆನೂ ಒಂದು ಬೇಸರ ಇಲ್ಲ. ಅನಂತ್ ಕುಮಾರ್ ಸಹ ಕಂಪ್ಲೀಟ್ ಇದನ್ನು ಸರಿಪಡಿಸೋಕ್ಕೋಸ್ಕರ ಅಗೋರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಅವ್ರ ಹೆಸರನ್ನ ಎಲ್ಲೆಲ್ಲ ತರುವಂತ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಗೊಂದಲ ಉಂಟು ಮಾಡೋಕ್ಕೋಸ್ಕರ. ಆ ರೀತಿ ಯಾವುದೇ ವಾತಾವರಣ ಇಲ್ಲ. ನಾವು ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಅನಂತ್ ಕುಮಾರ್ ಅವರೇ ಮುಂದೆ ನಿಂತು ಇದನ್ನು ಸರಿಪಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಬರಬೇಕಾಗಿತ್ತು, ಡೆಲ್ಲಿ ಉಳಿದಿದ್ದಾರೆ. ರೆಡ್ಡಿ ಬ್ರದರ್ಸ್ನೆಲ್ಲ ಭೇಟಿ ಮಾಡಿ ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಅನಂತ್ ಕುಮಾರ್ ಮುಂದಾಳತ್ವದಲ್ಲೇ ಈ ಸಮಸ್ಯೆಗಳೆಲ್ಲ ಬಗೆಹರಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಜನಾರ್ದನ್ ರೆಡ್ಡಿ ಅವರು, ಕರುಣಾಕರ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಸಹ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲವನ್ನ ಮರೆತು ನಾವು ಒಟ್ಟಾಗಿ ಹೋಗುವಂತ ಪ್ರಯತ್ನ ಮಾಡೋಣ.